ಇದು ಆರೋಪ ಮಾಡ್ತಿರೋದು ಕೇವಲ ಪ್ರಿಯಾಂಕ್ ಖರ್ಗೆ ಒಬ್ಬರೇ ಅಲ್ವಲ್ಲ. ಸ್ವಲ್ಪ ಹಿಂದೋದ್ರೆ ಒಂದು 7-8 ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮಟ್ಟದ ವಕ್ತಾರರೊಬ್ಬರು ಸಿಐಎ ಏಜೆಂಟ್ ಒಬ್ರು ಬರೆದಿರುವ ಪುಸ್ತಕದ ರೆಫರೆನ್ಸ್ ಇಂದ ಹೇಳ್ತಾರೆ, ಈ ಫಂಡಿಂಗ್, ಅದರಲ್ಲೂ ಫಾರಿನ್ ಫಂಡಿಂಗ್ ಅನ್ನೋದು ಆರ್ಎಸ್ಎಸ್ಗೆ ನೆಹರು ಕಾಲದಿಂದ ಕೂಡ ಇತ್ತು. ನೆಹರು ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡಕ್ಕೆ, ಅಂದಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಕಾಮರಾಜ್ ಅವರ ಹತ್ಯೆ ಮಾಡಲಿಕ್ಕೆ ಅಮೆರಿಕಾದಿಂದ ಆರ್ಎಸ್ಎಸ್ಗೆ ಫಂಡಿಂಗ್ ಆಗ್ತಾ ಇತ್ತು. ಇದಕ್ಕೊಂದು ಅಕೌಂಟಬಿಲಿಟಿ ಬೇಕಲ್ವಾ, ಅಟ್ಲೀಸ್ಟ್ ಸ್ಪಷ್ಟನೆ ಬೇಕಲ್ವಾ ಅಂತ. ಒಂದು ತುಂಬಾ ತಮಾಷೆಯಾಗಿದೆ ಅವರ ಆರೋಪ. ನಾನು ನೋಡಿಲ್ಲ, ನಿಮ್ಮ ಮಾತಿನ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಸಿಐಎ ಎನ್ನುವುದು ಭಾರತದ ದೇಶದ ಒಳಗೆ ಇರುವಂತಹ ವ್ಯವಸ್ಥೆಯನ್ನ ಅದು ಕಂಟ್ರೋಲಿಗೆ ತಗೊಳುತ್ತೆ ಅಂದ್ರೆ ಯಾವುದೇ ಕೇಂದ್ರ ಸರ್ಕಾರ ಏನ್ ಮಾಡ್ತಿರುತ್ತೆ, ಆ ಕಾಲದಲ್ಲಿ ಇದ್ದಿದ್ದು ನೀವೇ ಹೇಳೋ ಪ್ರಕಾರ ನೆಹರು ಅವರ ಕಾಲದ ಸರ್ಕಾರ. ಹಾಗಾಗಿ ಸಿಐಎ ಹಿಂಗ್ ಫಂಡ್ ಕೊಡ್ತಾ ಇದೆ, ನಾವೇನು ಮಾಡೋಕ್ಕಾಗಲ್ಲ ಅನ್ನುವಂತ ಒಂದು ಅಸಹಾಯಕ ಸ್ಥಿತಿನಲ್ಲಿ ಭಾರತದ ಮೊದಲ ಅಥವಾ ಎರಡನೆಯ ಚುನಾಯಿತ ಸರ್ಕಾರ ಇರೋದಾದ್ರೆ ಆ ಸರ್ಕಾರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ವಾಸಿ. ಅಂದ್ರೆ ನೆಹರು ಅವರು ಅಷ್ಟೊಂದು ಅಸಹಾಯಕರಾಗಿದ್ರ? ಹಂಗಂತೂ ತೋರಿಸ್ತಿಲ್ಲ. ನೆಹರು ಅವರು ಒಂದು ಇಂಟರ್ನ್ಯಾಷನಲ್ ದೊಡ್ಡ ಚಾಂಪಿಯನ್, ರಾಜಕೀಯ ಮುತ್ಸದ್ದಿ ಹೌದು ಆಗಿದ್ರು ಅವರು. ನೆಹರು ಅವರು ಆಗಿಲ್ಲ ನಾನು ಖಂಡಿತ ಹೇಳ್ತಿಲ್ಲ, ಆಗಿದ್ರು. ಅವ್ರಿಗೆ ಕೆಲವು ಒಳ್ಳೇದು ಆಗಿದೆ, ಕೆಲವು ತಪ್ಪುಗಳು ಆಗಿದೆ. ಹಾಗಾಗಿ ಸಿಐಎ ಕಾಲದಿಂದನೇ ಇದಕ್ಕೊಂದು ಫಂಡಿಂಗ್ ಆಗ್ತಿತ್ತು. ಅದು ಏನಕ್ಕೆ? ಭಾರತವನ್ನು ದುರ್ಬಲಗೊಳಿಸಕ್ಕೆ. ಆರ್ಎಸ್ಎಸ್ ನ ಮೂಲ ಉದ್ದೇಶನೇ ಭಾರತವನ್ನು, ಹಿಂದೂಗಳನ್ನು ಸಂಘಟನೆ ಮಾಡೋದು ಅಂತ ಇರುವಾಗ, ಮತ್ತೆ ಯಾರು ಬೇಕಾದ್ರೂ ಆರ್ಎಸ್ಎಸ್ ನ ಕೆಲಸಕ್ಕೆ ನಿಮಗೆ ಆ ತತ್ವ ಸಿದ್ಧಾಂತ ಇಷ್ಟ ಇದ್ರೆ ಬರಬಹುದು ಅಂತ ಅದು 100 ಸತಿ ಆರ್ಎಸ್ಎಸ್ ಮತ್ತೆ ಹೇಳಿರುವಾಗ ಅದಕ್ಕೆ ಅವಕಾಶನೇ ಇಲ್ಲ. ಇನ್ನೂ ನೀವು ಕೇಳಿದ್ದಕ್ಕೆ ಹೇಳಬೇಕು ಅಂದ್ರೆ, ಒಂದು ಗಣತಂತ್ರ ದಿವಸದ ಪೆರೇಡ್ನಲ್ಲಿ ಸ್ವತಃ ನೆಹರು ಅವರೇ ಆರ್ಎಸ್ಎಸ್ ನ ಒಂದು ತುಕಡಿ, ಒಂದು ಗುಂಪು ಬಂದು ಗಣತಂತ್ರದ ಪೆರೇಡ್ ನಲ್ಲಿ ಅವರು ಭಾಗವಹಿಸ್ತಾರೆ. ಅದು ಫೋಟೋನೇ ಇದೆ. ಅದು ಬಟ್ ಇದು ಮಿತ್ ಅಂತಾರೆ. ಕೇವಲ ಆರ್ಎಸ್ಎಸ್ ನವರು ಈಗ ತಮ್ಮ ವಾದವನ್ನ ಮಂಡಿಸ್ಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಇರುವ ಒಂದು ಸುಳ್ಳು ನಿದರ್ಶನ. ರಸಿಕ ಪುತ್ತಿಗೆ ಅಂತ ಒಬ್ರು ಕನ್ನಡ ಲೇಖಕರಿಗೆ, ಯಾರು ಹೇಳಲ್ಲ ಅವ್ರ ಹೆಸರನ್ನ, ರಾಷ್ಟ್ರಪುರುಷ ಗುರೂಜಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದೆಲ್ಲ ಇಲ್ಲಿ ಯಾವ ಬಿಜೆಪಿನೂ ಇರಲಿಲ್ಲ ಆ ಪುಸ್ತಕ ಬಂದಾಗ, ಅದೆಲ್ಲ ಕಾಂಗ್ರೆಸ್ನ ಆಡಳಿತದ ಕಾಲದಲ್ಲೇ ಬಂದಿರೋ ಪುಸ್ತಕ. ಅದನ್ನು ತೆಗೆದು ನೋಡಬಹುದು. ಅದರೊಳಗಡೆ ತುಂಬಾ ಚೆನ್ನಾಗಿರೋ ಒಂದು ಪಥಸಂಚಲನದ ಫೋಟೋ ಇದೆ. ಮತ್ತೆ ಅದು ಅನೇಕ ಸತಿ ರಿಪೋರ್ಟಿಂಗ್ ಆಗಿದೆ. ಇದು ಆರೋಪ ಮಾಡ್ತಿರೋದು ಕೇವಲ ಪ್ರಿಯಾಂಕ್ ಖರ್ಗೆ ಒಬ್ಬರೇ ಅಲ್ವಲ್ಲ. ಸ್ವಲ್ಪ ಹಿಂದೋದ್ರೆ ಒಂದು 7-8 ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮಟ್ಟದ ವಕ್ತಾರರೊಬ್ಬರು ಸಿಐಎ ಏಜೆಂಟ್ ಒಬ್ರು ಬರೆದಿರುವ ಪುಸ್ತಕದ ರೆಫರೆನ್ಸ್ ಇಂದ ಹೇಳ್ತಾರೆ, ಈ ಫಂಡಿಂಗ್, ಅದರಲ್ಲೂ ಫಾರಿನ್ ಫಂಡಿಂಗ್ ಅನ್ನೋದು ಆರ್ಎಸ್ಎಸ್ಗೆ ನೆಹರು ಕಾಲದಿಂದ ಕೂಡ ಇತ್ತು. ನೆಹರು ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡಕ್ಕೆ, ಅಂದಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಕಾಮರಾಜ್ ಅವರ ಹತ್ಯೆ ಮಾಡಲಿಕ್ಕೆ ಅಮೆರಿಕಾದಿಂದ ಆರ್ಎಸ್ಎಸ್ಗೆ ಫಂಡಿಂಗ್ ಆಗ್ತಾ ಇತ್ತು. ಇದಕ್ಕೊಂದು ಅಕೌಂಟಬಿಲಿಟಿ ಬೇಕಲ್ವಾ, ಅಟ್ಲೀಸ್ಟ್ ಸ್ಪಷ್ಟನೆ ಬೇಕಲ್ವಾ ಅಂತ. ಒಂದು ತುಂಬಾ ತಮಾಷೆಯಾಗಿದೆ ಅವರ ಆರೋಪ. ನಾನು ನೋಡಿಲ್ಲ, ನಿಮ್ಮ ಮಾತಿನ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಸಿಐಎ ಎನ್ನುವುದು ಭಾರತದ ದೇಶದ ಒಳಗೆ ಇರುವಂತಹ ವ್ಯವಸ್ಥೆಯನ್ನ ಅದು ಕಂಟ್ರೋಲಿಗೆ ತಗೊಳುತ್ತೆ ಅಂದ್ರೆ ಯಾವುದೇ ಕೇಂದ್ರ ಸರ್ಕಾರ ಏನ್ ಮಾಡ್ತಿರುತ್ತೆ, ಆ ಕಾಲದಲ್ಲಿ ಇದ್ದಿದ್ದು ನೀವೇ ಹೇಳೋ ಪ್ರಕಾರ ನೆಹರು ಅವರ ಕಾಲದ ಸರ್ಕಾರ. ಹಾಗಾಗಿ ಸಿಐಎ ಹಿಂಗ್ ಫಂಡ್ ಕೊಡ್ತಾ ಇದೆ, ನಾವೇನು ಮಾಡೋಕ್ಕಾಗಲ್ಲ ಅನ್ನುವಂತ ಒಂದು ಅಸಹಾಯಕ ಸ್ಥಿತಿನಲ್ಲಿ ಭಾರತದ ಮೊದಲ ಅಥವಾ ಎರಡನೆಯ ಚುನಾಯಿತ ಸರ್ಕಾರ ಇರೋದಾದ್ರೆ ಆ ಸರ್ಕಾರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ವಾಸಿ. ಅಂದ್ರೆ ನೆಹರು ಅವರು ಅಷ್ಟೊಂದು ಅಸಹಾಯಕರಾಗಿದ್ರ? ಹಂಗಂತೂ ತೋರಿಸ್ತಿಲ್ಲ. ನೆಹರು ಅವರು ಒಂದು ಇಂಟರ್ನ್ಯಾಷನಲ್ ದೊಡ್ಡ ಚಾಂಪಿಯನ್, ರಾಜಕೀಯ ಮುತ್ಸದ್ದಿ ಹೌದು ಆಗಿದ್ರು ಅವರು. ನೆಹರು ಅವರು ಆಗಿಲ್ಲ ನಾನು ಖಂಡಿತ ಹೇಳ್ತಿಲ್ಲ, ಆಗಿದ್ರು. ಅವ್ರಿಗೆ ಕೆಲವು ಒಳ್ಳೇದು ಆಗಿದೆ, ಕೆಲವು ತಪ್ಪುಗಳು ಆಗಿದೆ. ಹಾಗಾಗಿ ಸಿಐಎ ಕಾಲದಿಂದನೇ ಇದಕ್ಕೊಂದು ಫಂಡಿಂಗ್ ಆಗ್ತಿತ್ತು. ಅದು ಏನಕ್ಕೆ? ಭಾರತವನ್ನು ದುರ್ಬಲಗೊಳಿಸಕ್ಕೆ. ಆರ್ಎಸ್ಎಸ್ ನ ಮೂಲ ಉದ್ದೇಶನೇ ಭಾರತವನ್ನು, ಹಿಂದೂಗಳನ್ನು ಸಂಘಟನೆ ಮಾಡೋದು ಅಂತ ಇರುವಾಗ, ಮತ್ತೆ ಯಾರು ಬೇಕಾದ್ರೂ ಆರ್ಎಸ್ಎಸ್ ನ ಕೆಲಸಕ್ಕೆ ನಿಮಗೆ ಆ ತತ್ವ ಸಿದ್ಧಾಂತ ಇಷ್ಟ ಇದ್ರೆ ಬರಬಹುದು ಅಂತ ಅದು 100 ಸತಿ ಆರ್ಎಸ್ಎಸ್ ಮತ್ತೆ ಹೇಳಿರುವಾಗ ಅದಕ್ಕೆ ಅವಕಾಶನೇ ಇಲ್ಲ. ಇನ್ನೂ ನೀವು ಕೇಳಿದ್ದಕ್ಕೆ ಹೇಳಬೇಕು ಅಂದ್ರೆ, ಒಂದು ಗಣತಂತ್ರ ದಿವಸದ ಪೆರೇಡ್ನಲ್ಲಿ ಸ್ವತಃ ನೆಹರು ಅವರೇ ಆರ್ಎಸ್ಎಸ್ ನ ಒಂದು ತುಕಡಿ, ಒಂದು ಗುಂಪು ಬಂದು ಗಣತಂತ್ರದ ಪೆರೇಡ್ ನಲ್ಲಿ ಅವರು ಭಾಗವಹಿಸ್ತಾರೆ. ಅದು ಫೋಟೋನೇ ಇದೆ. ಅದು ಬಟ್ ಇದು ಮಿತ್ ಅಂತಾರೆ. ಕೇವಲ ಆರ್ಎಸ್ಎಸ್ ನವರು ಈಗ ತಮ್ಮ ವಾದವನ್ನ ಮಂಡಿಸ್ಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಇರುವ ಒಂದು ಸುಳ್ಳು ನಿದರ್ಶನ. ರಸಿಕ ಪುತ್ತಿಗೆ ಅಂತ ಒಬ್ರು ಕನ್ನಡ ಲೇಖಕರಿಗೆ, ಯಾರು ಹೇಳಲ್ಲ ಅವ್ರ ಹೆಸರನ್ನ, ರಾಷ್ಟ್ರಪುರುಷ ಗುರೂಜಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದೆಲ್ಲ ಇಲ್ಲಿ ಯಾವ ಬಿಜೆಪಿನೂ ಇರಲಿಲ್ಲ ಆ ಪುಸ್ತಕ ಬಂದಾಗ, ಅದೆಲ್ಲ ಕಾಂಗ್ರೆಸ್ನ ಆಡಳಿತದ ಕಾಲದಲ್ಲೇ ಬಂದಿರೋ ಪುಸ್ತಕ. ಅದನ್ನು ತೆಗೆದು ನೋಡಬಹುದು. ಅದರೊಳಗಡೆ ತುಂಬಾ ಚೆನ್ನಾಗಿರೋ ಒಂದು ಪಥಸಂಚಲನದ ಫೋಟೋ ಇದೆ. ಮತ್ತೆ ಅದು ಅನೇಕ ಸತಿ ರಿಪೋರ್ಟಿಂಗ್ ಆಗಿದೆ. ಇದು ಆರೋಪ ಮಾಡ್ತಿರೋದು ಕೇವಲ ಪ್ರಿಯಾಂಕ್ ಖರ್ಗೆ ಒಬ್ಬರೇ ಅಲ್ವಲ್ಲ. ಸ್ವಲ್ಪ ಹಿಂದೋದ್ರೆ ಒಂದು 7-8 ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮಟ್ಟದ ವಕ್ತಾರರೊಬ್ಬರು ಸಿಐಎ ಏಜೆಂಟ್ ಒಬ್ರು ಬರೆದಿರುವ ಪುಸ್ತಕದ ರೆಫರೆನ್ಸ್ ಇಂದ ಹೇಳ್ತಾರೆ, ಈ ಫಂಡಿಂಗ್, ಅದರಲ್ಲೂ ಫಾರಿನ್ ಫಂಡಿಂಗ್ ಅನ್ನೋದು ಆರ್ಎಸ್ಎಸ್ಗೆ ನೆಹರು ಕಾಲದಿಂದ ಕೂಡ ಇತ್ತು. ನೆಹರು ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡಕ್ಕೆ, ಅಂದಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಕಾಮರಾಜ್ ಅವರ ಹತ್ಯೆ ಮಾಡಲಿಕ್ಕೆ ಅಮೆರಿಕಾದಿಂದ ಆರ್ಎಸ್ಎಸ್ಗೆ ಫಂಡಿಂಗ್ ಆಗ್ತಾ ಇತ್ತು. ಇದಕ್ಕೊಂದು ಅಕೌಂಟಬಿಲಿಟಿ ಬೇಕಲ್ವಾ, ಅಟ್ಲೀಸ್ಟ್ ಸ್ಪಷ್ಟನೆ ಬೇಕಲ್ವಾ ಅಂತ.
ಒಂದು ತುಂಬಾ ತಮಾಷೆಯಾಗಿದೆ ಅವರ ಆರೋಪ. ನಾನು ನೋಡಿಲ್ಲ, ನಿಮ್ಮ ಮಾತಿನ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಸಿಐಎ ಅನ್ನುವುದು ಭಾರತದ ದೇಶದ ಒಳಗೆ ಇರುವಂತಹ ವ್ಯವಸ್ಥೆಯನ್ನ ಅದು ಕಂಟ್ರೋಲಿಗೆ ತಗೊಳುತ್ತೆ ಅಂದ್ರೆ ಯಾವುದೇ ಕೇಂದ್ರ ಸರ್ಕಾರ ಏನ್ ಮಾಡ್ತಿರುತ್ತೆ? ಆ ಕಾಲದಲ್ಲಿ ಇದ್ದಿದ್ದು ನೀವೇ ಹೇಳೋ ಪ್ರಕಾರ ನೆಹರು ಅವರ ಕಾಲದ ಸರ್ಕಾರ. ಹಾಗಾಗಿ ಸಿಐಎ ಹಿಂಗ್ ಫಂಡ್ ಕೊಡ್ತಾ ಇದೆ, ನಾವೇನು ಮಾಡಕ್ಕಾಗಲ್ಲ ಅನ್ನುವಂಥ ಒಂದು ಅಸಹಾಯಕ ಸ್ಥಿತಿನಲ್ಲಿ ಭಾರತದ ಮೊದಲ ಅಥವಾ ಎರಡನೆಯ ಚುನಾಯಿತ ಸರ್ಕಾರವೇ ಇರೋದಾದ್ರೆ ಆ ಸರ್ಕಾರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ವಾಸಿ. ಅಂದ್ರೆ ನೆಹರು ಅವರು ಅಷ್ಟೊಂದು ಅಸಹಾಯಕರಾಗಿದ್ರ? ಹಂಗಂತೂ ತೋರಿಸ್ತಿಲ್ಲ. ನೆಹರು ಅವರು ಒಂದು ಇಂಟರ್ನ್ಯಾಷನಲ್ ದೊಡ್ಡ ಚಾಂಪಿಯನ್, ರಾಜಕೀಯ ಮುತ್ಸದ್ದಿ ಹೌದು ಆಗಿದ್ರು ಅವರು. ನೆಹರು ಅವರು ಆಗಿಲ್ಲ ನಾನು ಖಂಡಿತ ಹೇಳ್ತಿಲ್ಲ, ಆಗಿದ್ರು. ಅವ್ರಿಂದ ಕೆಲವು ಒಳ್ಳೇದು ಆಗಿದೆ, ಕೆಲವು ತಪ್ಪುಗಳು ಆಗಿದೆ. ಹಾಗಾಗಿ ಸಿಐಎ ಕಾಲದಿಂದನೇ ಇದಕ್ಕೊಂದು ಫಂಡಿಂಗ್ ಆಗ್ತಿತ್ತು. ಅದು ಏನಕ್ಕೆ? ಭಾರತವನ್ನು ದುರ್ಬಲಗೊಳಿಸಕ್ಕೆ. RSSನ ಮೂಲ ಉದ್ದೇಶನೇ ಭಾರತವನ್ನು, ಹಿಂದೂಗಳನ್ನು ಸಂಘಟನೆ ಮಾಡೋದು ಅಂತ ಇರುವಾಗ, ಮತ್ತೆ ಯಾರು ಬೇಕಾದ್ರೂ RSSನ ಕೆಲಸಕ್ಕೆ ನಿಮಗೆ ಆ ತತ್ವ ಸಿದ್ಧಾಂತ ಇಷ್ಟ ಇದ್ರೆ ಬರಬಹುದು ಅಂತ ಅದು 100 ಸತಿ RSS ಮತ್ತೆ ಹೇಳಿರುವಾಗ ಅದಕ್ಕೆ ಅವಕಾಶನೇ ಇಲ್ಲ. ಇನ್ನೂ ನೀವು ಕೇಳಿದ್ದಕ್ಕೆ ಹೇಳಬೇಕು ಅಂದ್ರೆ, ಒಂದು ಗಣತಂತ್ರ ದಿವಸದ ಪೆರೇಡ್ನಲ್ಲಿ ಸ್ವತಃ ನೆಹರು ಅವರೇ RSSನ ಒಂದು ತುಕಡಿ, ಒಂದು ಗುಂಪು ಬಂದು ಗಣತಂತ್ರದ ಪೆರೇಡ್ನಲ್ಲಿ ಅವರು ಭಾಗವಹಿಸ್ತಾರೆ. ಅದು ಫೋಟೋನೇ ಇದೆ. ಅದು ಬಟ್ ಇದು ಮಿತ್ ಅಂತಾರೆ. ಕೇವಲ RSSನವರು ಈಗ ತಮ್ಮ ವಾದವನ್ನ ಮಂಡಿಸ್ಲಿಕ್ಕೆ ಬಳಕೆ ಮಾಡ್ಕೊಳ್ತಾ ಇರುವ ಒಂದು ಸುಳ್ಳು ನಿದರ್ಶನ ಅಂತಾರೆ. ರಸಿಕ ಪುತ್ತಿಗೆ ಅಂತ ಒಬ್ರು ಕನ್ನಡ ಲೇಖಕರಿಗೆ, ಯಾರು ಹೇಳಲ್ಲ ಅವ್ರ ಹೆಸರನ್ನ, ರಾಷ್ಟ್ರಪುರುಷ ಗುರೂಜಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದೆಲ್ಲ ಇಲ್ಲಿ ಯಾವ ಬಿಜೆಪಿನೂ ಇರಲಿಲ್ಲ ಆ ಪುಸ್ತಕ ಬಂದಾಗ, ಅದೆಲ್ಲ ಕಾಂಗ್ರೆಸ್ನ ಆಡಳಿತದ ಕಾಲದಲ್ಲೇ ಬಂದಿರೋ ಪುಸ್ತಕ. ಅದನ್ನು ತೆಗೆದು ನೋಡಬಹುದು. ಅದರೊಳಗಡೆ ತುಂಬಾ ಚೆನ್ನಾಗಿರೋ ಒಂದು ಪಥಸಂಚಲನದ ಫೋಟೋ ಇದೆ. ಮತ್ತೆ ಅದು ಅನೇಕ ಸತಿ ರಿಪೋರ್ಟಿಂಗ್ ಆಗಿದೆ. ಇದು ಆರೋಪ ಮಾಡ್ತಿರೋದು ಕೇವಲ ಪ್ರಿಯಾಂಕ್ ಖರ್ಗೆ ಒಬ್ಬರೇ ಅಲ್ವಲ್ಲ. ಸ್ವಲ್ಪ ಹಿಂದೋದ್ರೆ ಒಂದು 7-8 ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮಟ್ಟದ ವಕ್ತಾರರೊಬ್ಬರು ಸಿಐಎ ಏಜೆಂಟ್ ಒಬ್ರು ಬರೆದಿರುವ ಪುಸ್ತಕದ ರೆಫರೆನ್ಸ್ ಇಂದ ಹೇಳ್ತಾರೆ, ಈ ಫಂಡಿಂಗ್, ಅದರಲ್ಲೂ ಫಾರಿನ್ ಫಂಡಿಂಗ್ ಅನ್ನೋದು RSSಗೆ ನೆಹರು ಕಾಲದಿಂದ ಕೂಡ ಇತ್ತು. ನೆಹರು ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡಕ್ಕೆ, ಅಂದಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಕಾಮರಾಜ್ ಅವರ ಹತ್ಯೆ ಮಾಡಲಿಕ್ಕೆ ಅಮೆರಿಕಾದಿಂದ RSSಗೆ ಫಂಡಿಂಗ್ ಆಗ್ತಾ ಇತ್ತು. ಇದಕ್ಕೊಂದು ಅಕೌಂಟಬಿಲಿಟಿ ಬೇಕಲ್ವಾ? ಅಟ್ಲೀಸ್ಟ್ ಸ್ಪಷ್ಟನೆ ಬೇಕಲ್ವಾ ಅಂತ. ಒಂದು ತುಂಬಾ ತಮಾಷೆಯಾಗಿದೆ ಅವರ ಆರೋಪ. ನಾನು ನೋಡಿಲ್ಲ, ನಿಮ್ಮ ಮಾತಿನ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಸಿಐಎ ಅನ್ನುವುದು ಭಾರತದ ದೇಶದ ಒಳಗೆ ಇರುವಂತಹ ವ್ಯವಸ್ಥೆಯನ್ನ ಅದು ಕಂಟ್ರೋಲಿಗೆ ತಗೊಳುತ್ತೆ ಅಂದ್ರೆ ಯಾವುದೇ ಕೇಂದ್ರ ಸರ್ಕಾರ ಏನ್ ಮಾಡ್ತಿರುತ್ತೆ? ಆ ಕಾಲದಲ್ಲಿ ಇದ್ದಿದ್ದು ನೀವೇ ಹೇಳೋ ಪ್ರಕಾರ ನೆಹರು ಅವರ ಕಾಲದ ಸರ್ಕಾರ. ಹಾಗಾಗಿ ಸಿಐಎ ಹಿಂಗ್ ಫಂಡ್ ಕೊಡ್ತಾ ಇದೆ, ನಾವೇನು ಮಾಡಕ್ಕಾಗಲ್ಲ ಅನ್ನುವಂಥ ಒಂದು ಅಸಹಾಯಕ ಸ್ಥಿತಿನಲ್ಲಿ ಭಾರತದ ಮೊದಲ ಅಥವಾ ಎರಡನೆಯ ಚುನಾಯಿತ ಸರ್ಕಾರವೇ ಇರೋದಾದ್ರೆ ಆ ಸರ್ಕಾರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ವಾಸಿ. ಅಂದ್ರೆ ನೆಹರು ಅವರು ಅಷ್ಟೊಂದು ಅಸಹಾಯಕರಾಗಿದ್ರ? ಹಂಗಂತೂ ತೋರಿಸ್ತಿಲ್ಲ. ನೆಹರು ಅವರು ಒಂದು ಇಂಟರ್ನ್ಯಾಷನಲ್ ದೊಡ್ಡ ಚಾಂಪಿಯನ್, ರಾಜಕೀಯ ಮುತ್ಸದ್ದಿ ಹೌದು ಆಗಿದ್ರು ಅವರು. ನೆಹರು ಅವರು ಆಗಿಲ್ಲ ನಾನು ಖಂಡಿತ ಹೇಳ್ತಿಲ್ಲ, ಆಗಿದ್ರು. ಅವ್ರಿಂದ ಕೆಲವು ಒಳ್ಳೇದು ಆಗಿದೆ, ಕೆಲವು ತಪ್ಪುಗಳು ಆಗಿದೆ. ಹಾಗಾಗಿ ಸಿಐಎ ಕಾಲದಿಂದನೇ ಇದಕ್ಕೊಂದು ಫಂಡಿಂಗ್ ಆಗ್ತಿತ್ತು. ಅದು ಏನಕ್ಕೆ? ಭಾರತವನ್ನು ದುರ್ಬಲಗೊಳಿಸಕ್ಕೆ. RSSನ ಮೂಲ ಉದ್ದೇಶನೇ ಭಾರತವನ್ನು, ಹಿಂದೂಗಳನ್ನು ಸಂಘಟನೆ ಮಾಡೋದು ಅಂತ ಇರುವಾಗ, ಮತ್ತೆ ಯಾರು ಬೇಕಾದ್ರೂ RSSನ ಕೆಲಸಕ್ಕೆ ನಿಮಗೆ ಆ ತತ್ವ ಸಿದ್ಧಾಂತ ಇಷ್ಟ ಇದ್ರೆ ಬರಬಹುದು ಅಂತ ಅದು 100 ಸತಿ RSS ಮತ್ತೆ ಹೇಳಿರುವಾಗ ಅದಕ್ಕೆ ಅವಕಾಶನೇ ಇಲ್ಲ. ಇನ್ನೂ ನೀವು ಕೇಳಿದ್ದಕ್ಕೆ ಹೇಳಬೇಕು ಅಂದ್ರೆ, ಒಂದು ಗಣತಂತ್ರ ದಿವಸದ ಪೆರೇಡ್ನಲ್ಲಿ ಸ್ವತಃ ನೆಹರು ಅವರೇ RSSನ ಒಂದು ತುಕಡಿ, ಒಂದು ಗುಂಪು ಬಂದು ಗಣತಂತ್ರದ ಪೆರೇಡ್ನಲ್ಲಿ ಅವರು ಭಾಗವಹಿಸ್ತಾರೆ. ಅದು ಫೋಟೋನೇ ಇದೆ. ಅದು ಬಟ್ ಇದು ಮಿತ್ ಅಂತಾರೆ.